Hello dear students, I welcome you all for this particular statistics class, and we are meeting for 14th time. So I have taken this as lecture number 14. So again we discuss the same module. We have started already the practical problems. Okay. So same model, unit 2, index numbers. Almost we worked out many problems on the concept methods of construction of index numbers. And methods, all those are first type of index numbers, that is price index numbers, correct? So everywhere we calculated price index numbers under methods, whether it is unweighted method or weighted method, under unweighted price index numbers, simple aggregative method, simple average of relatives, under weighted aggregative method, weighted method with weighted method of price index numbers, again through classification, weighted aggregative method, then weighted average of relatives. So under weighted aggregate method we focused on last place price index number, purchase price index numbers, Marshall-Edwards price index numbers, Darvish-Wallace price index numbers, Fisher's price index numbers, and Kelly's price index numbers. Okay. Again under weighted average of relatives, two approaches, arithmetic mean approach, then geometric mean approach. So that part we concluded, we calculated. Then we focused on second type of index numbers, that is quantity index numbers, correct? So quantity index number alli ನಾವು meaning ಏನು, quantity index number ಅಂದ್ರೆ ಏನು, ಎಲ್ಲ ಕಡೆ ನಾವು ಕ್ವಾಂಟಿಟಿ ರಿಲೇಟಿವ್ ಚೇಂಜ್ ಅನ್ನು ಪರ್ಸೆಂಟೇಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಅಲ್ಲಿ ನಮಗೆ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಅಲ್ಲಿ ಪ್ರೈಸ್ ಅನ್ನು ವೇಟ್ ಆಗಿ ತಗೊಳ್ತಾರೆ, ಅದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಅಲ್ಲಿ ಕ್ವಾಂಟಿಟಿನ ವೇಟ್ ಆಗಿ ತಗೊಳ್ತಾರೆ, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಅಲ್ಲಿ ಪ್ರೈಸ್ ಅನ್ನು ವೇಟ್ ಆಗಿ ತಗೊಳ್ತಾರೆ. ಸೊ ಆಮೇಲೆ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಅಲ್ಲಿ ಬೇರೆ ಬೇರೆ ಮೆಥಡ್ಸ್ ಇಲ್ಲ, ಒಂದು 5 ಜನ ಎಕ್ಸ್ಪರ್ಟ್ಗಳು ಫಾರ್ಮುಲಾ ಕೊಟ್ಟಿದ್ದಾರೆ. ಯಾರ್ಯಾರು? ಲಾಸ್ಪೇಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್, ಪಾಸ್ಟೇಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್, ಮಾರ್ಷಲ್-ಎಡ್ವರ್ಡ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್, ಡಾರ್ವಿಶ್-ವಾಲೇಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್, ಫೈನಲಿ ಫಿಶರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್. So Kelly's quantity index number is not there, only Kelly's price index number is there. Now what are the things to be remembered when you work out the problems? ಯಾವುದೇ ಒಂದು ಪ್ರಾಬ್ಲಮ್ ಕೊಟ್ಟಾಗ, ಕ್ವಶನ್ ಕೊಟ್ಟಾಗ ಅದು 2 ಮಾರ್ಕ್ಸ್ ಇರ್ಬೋದು, 5 ಮಾರ್ಕ್ಸ್ ಇರ್ಬೋದು, 10 ಮಾರ್ಕ್ಸ್ ಇರ್ಬೋದು. ಸೊ ನಮ್ಮ ಕೆಲಸ ಏನು, ಮೊದಲು ನಾವೇನು ಮಾಡಬೇಕು, ಕ್ವಶನ್ ಅಲ್ಲಿ ಏನು ಕೇಳಿದ್ದಾರೆ, ಕ್ವಶನ್ ಅಲ್ಲಿ ಏನನ್ನ ಕೇಳಿದ್ದಾರೆ, ಪ್ರೈಸ್ ಇಂಡೆಕ್ಸ್ ನಂಬರ್ ಕೇಳಿದ್ದಾರೋ ಅಥವಾ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕೇಳಿದ್ದಾರೋ, ಸೊ ಅದನ್ನ ಮೊದಲು ಐಡೆಂಟಿಫೈ ಮಾಡಬೇಕು. ಸೊ ವೆದರ್ ಕ್ವಶನ್ ಈಸ್ ಆನ್ ಕ್ಯಾಲ್ಕುಲೇಷನ್ ಆಫ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಆರ್ ಕ್ವಶನ್ ಈಸ್ ಆನ್ ಕ್ಯಾಲ್ಕುಲೇಷನ್ ಆಫ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್, ಬಿಕಾಸ್ ವಿ ನೋ ದಟ್ ಎವ್ರಿವೇರ್ ವಿ ಅಪ್ಲೈ ದಿ ಫಾರ್ಮುಲಾ. ಎಲ್ಲ ಕಡೆ ನಾವು ಫಾರ್ಮುಲಾನ ಅಪ್ಲೈ ಮಾಡ್ತೇವೆ. ಫಾರ್ಮುಲಾ ಅಪ್ಲೈ ಮಾಡಬೇಕಂತ ಹೇಳಿದ್ರೆ ಯಾವ ಇಂಡೆಕ್ಸ್ ನಂಬರ್ ಕೇಳಿದ್ದಾರೆ, ಪ್ರೈಸ್ ಇಂಡೆಕ್ಸ್ ನಂಬರ್ ಕೇಳಿದ್ದಾರೋ, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕೇಳಿದ್ದಾರೋ. ಪ್ರೈಸ್ ಇಂಡೆಕ್ಸ್ ನಂಬರ್ ಕೇಳಿದರೆ ಯಾರ ಪ್ರೈಸ್ ಇಂಡೆಕ್ಸ್ ನಂಬರ್ ಕೇಳಿದ್ದಾರೆ, ಯಾವ ಮೆಥಡ್ ಅಲ್ಲಿ ಕೇಳಿದ್ದಾರೆ. ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕೇಳಿದರೆ ಯಾರ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳಿದ್ದಾರೆ, ಲಾಸ್ಟ್ ಪ್ಲೇಸ್ ಕೇಳಿದಾರೋ, ಪಾಸ್ಟೇಸ್, ಮಾರ್ಷಲ್-ಎಡ್ವರ್ಡ್ಸ್, ಡಾರ್ವಿಶ್-ವಾಲೇಸ್ ಅಥವಾ ಫಿಶರ್. ಸೊ ಇಷ್ಟರಲ್ಲಿ ಯಾವ್ದಾದ್ರು ಒಂದು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕೇಳ್ತಾರೆ. ಸೊ ನಾವಿಲ್ಲಿ ಈಸಿಯಾಗಿ ನೆನ್ಪಿಟ್ಕೋಬಹುದು, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅಲ್ಲಿ 5 ಜನರ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಆಯ್ತು. ಪ್ರೈಸ್ ಇಂಡೆಕ್ಸ್ ನಂಬರ್ ಅಲ್ಲಿ ಆ ಚಾರ್ಟ್ ನೆನ್ಪಿಟ್ಕೋಬೇಕು, ಮೆಥಡ್ಸ್ ಅನ್ನ ಬರ್ಕೊಂಡಿದ್ದು, ಮತ್ತೆ ಪ್ರತಿಯೊಂದು ಮೆಥಡ್ ಅಲ್ಲಿ ಏನೇನು ಫಾರ್ಮುಲಾ ಇದೆ ಅದನ್ನು ನೆನ್ಪಿಟ್ಕೋಬೇಕು. ಅವಾಗ ನಮಗೆ ಡೇಟಾ ಕೊಟ್ಟಾಗ
ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗುತ್ತೆ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಒಂದು ಪ್ರಾಬ್ಲಮ್ ಮಾಡಿದ್ವಿ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಮೇಲೆ. ಅಲ್ಲಿ ಎಲ್ಲ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ರು. ಸೊ ನಾವು ಲಾಸ್ಟ್ ಫೇಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಪಾಸ್ಟ್ ಡೇಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಮಾರ್ಷಲ್ ಎಡ್ವರ್ಡ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಕರೆಕ್ಟ್. ಡಾರ್ವಿಶ್ ಬೋಲೆಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಫೈನಲಿ ವಿ ಕ್ಯಾಲ್ಕುಲೇಟೆಡ್ ಫಿಶರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಅಷ್ಟನ್ನು ಕೂಡ ಒಂದೇ ಪ್ರಾಬ್ಲಮ್ ಅಲ್ಲಿ. ಸೊ ಯಾವ ಪ್ರಾಬ್ಲಮ್ ಆಗಿತ್ತು ಅದು? ಪ್ರಾಬ್ಲಮ್ ನಂಬರ್ 20. ಪ್ರಾಬ್ಲಮ್ ನಂಬರ್ 20 ಅಲ್ಲಿ ಒಂದೇ ಪ್ರಾಬ್ಲಮ್ ಅಲ್ಲಿ ಎಲ್ಲ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರು. 21 ಪ್ರಾಬ್ಲಮ್ ನಂಬರ್ 21 ನಿಮಗೆ ಮಾಡ್ಲಿಕ್ಕೆ ಹೇಳಿದ್ದೇನೆ, ಹೋಮ್ವರ್ಕ್ ಪ್ರಾಬ್ಲಮ್. ಸೊ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಬರೀ ಫಿಶರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕೇಳಿದ್ದಾರೆ. ಕ್ವಶನ್ ಡೈರೆಕ್ಟ್ ಆಗಿದೆ. 21ನೇ ಕ್ವಶನ್ ಡೈರೆಕ್ಟ್ ಆಗಿದೆ. ಪ್ರೈಸ್ ಮತ್ತು ಕ್ವಾಂಟಿಟಿ ಕೊಟ್ಟಿದ್ದಾರೆ, ಪ್ರೈಸ್ ಮತ್ತು ಕ್ವಾಂಟಿಟಿ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಕಂಪ್ಯೂಟ್ ಫಿಶರ್ಸ್ ಐಡಿಯಲ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಫಾರ್ ದಿ ಕರೆಂಟ್ ಇಯರ್ ಆನ್ ದಿ ಬೇಸಿಸ್ ಆಫ್ ದಿ ಫಾಲೋವಿಂಗ್ ಇನ್ಫಾರ್ಮೇಶನ್. ಸೊ ಅದನ್ನು ನೀವು ಮಾಡಬಹುದು 21. ಸೊ 22nd ಪ್ರಾಬ್ಲಮ್ ನಾನು ಮಾಡಿಕೊಡ್ತೇನೆ. 22nd ಮತ್ತೆ ಎರಡು ಪ್ರಾಬ್ಲಮ್ ಬಿಡಿಸೋಣ. 22nd 23rd ನಾನು ಮಾಡಿಕೊಡ್ತೇನೆ. ಸೊ 24th ಪ್ರಾಬ್ಲಮ್ ಅನ್ನ ನೀವು ಮಾಡಬೇಕು. ಓಕೆ, ಆಮೇಲೆ ವಿ ಥಿಂಕ್ ಆಫ್ ವ್ಯಾಲ್ಯೂ ಇಂಡೆಕ್ಸ್ ನಂಬರ್ಸ್. ಓಕೆ, ಸೊ ಐ ರೀಡ್ ಒನ್ಸ್ 22nd 21 ಪ್ರಾಬ್ಲಮ್ ನಂಬರ್ 21 ಹೋಮ್ವರ್ಕ್ ನೀವು ಮಾಡಬೇಕು. ಪ್ರಾಬ್ಲಮ್ ನಂಬರ್ 22 ಇಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, from the data given below, calculate quantity index numbers for the year 2010 by using Marshall Edwards, Darvish Bowles and Fisher's formulae. ಸೊ ಕೊಟ್ಟಿರೋ ಡೇಟಾದಿಂದ ಏನು ನಾವು ಡೇಟಾ ಕೊಟ್ಟಿದ್ದೇವೋ ಅದರಿಂದ ಏನು ಮಾಡಬೇಕು, ನೀವು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಯಾವ ಇಂಡೆಕ್ಸ್ ನಂಬರ್ ಕೇಳಿದ್ದಾರೆ? ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಕೇಳಿದ್ದಾರೆ. ಯಾರ್ಯಾರ್ದು? 2010 ನಿಂದು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕೇಳಿದ್ದಾರೆ. ಮಾರ್ಷಲ್ ಎಡ್ವರ್ಡ್ಸ್ ಇದು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕೇಳಿದ್ದಾರೆ. ಡಾರ್ವಿಶ್ ಬೌಲೆಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕೇಳಿದ್ದಾರೆ. ಫಿಶರ್ಸ್ ಇದು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕೇಳಿದ್ದಾರೆ. ಕರೆಕ್ಟಾ? ಸೊ ಅಲ್ಲಿಗೆ ಕಾಮೋಡಿಟಿ ಕೊಟ್ಟಿದ್ದಾರೆ. ಎರಡನೇ ಕಾಲಮ್ ನೋಡಿ, ಇಯರ್ ಕೊಟ್ಟಿದ್ದಾರೆ 2009. ಅಲ್ಲಿ ಪ್ರೈಸ್ ಮತ್ತು ವ್ಯಾಲ್ಯೂ ಕೊಟ್ಟಿದ್ದಾರೆ. 2010 ನಲ್ಲೂ ಕೂಡ ಪ್ರೈಸ್ ಮತ್ತು ವ್ಯಾಲ್ಯೂ ಕೊಟ್ಟಿದ್ದಾರೆ, ಕ್ವಾಂಟಿಟಿ ಕೊಟ್ಟಿಲ್ಲ. ಕ್ವಾಂಟಿಟಿನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಗೊತ್ತಿಲ್ಲ ನಮಗೆ ಕ್ವಾಂಟಿಟಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು. ಕರೆಕ್ಟ್? ಪ್ರೈಸ್ ಮತ್ತು ವ್ಯಾಲ್ಯೂ ಕೊಟ್ಟವಾಗ ಹೇಗೆ ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಕೆಲವೊಮ್ಮೆ ಕ್ವಾಂಟಿಟಿ ಮತ್ತು ವ್ಯಾಲ್ಯೂ ಕೊಡ್ತಾರೆ, ಪ್ರೈಸ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಬೇಸ್ ಇಯರ್ ಪ್ರೈಸ್ ಮತ್ತೆ ಬೇಸ್ ಇಯರ್ ವ್ಯಾಲ್ಯೂನ ಬೇಸ್ ಆಗಿ ಇಟ್ಕೊಂಡು ಬೇಸ್ ಇಯರ್ ಕ್ವಾಂಟಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಅದೇ ರೀತಿ ಕರೆಂಟ್ ಇಯರ್ ಪ್ರೈಸ್ ಮತ್ತೆ ಕರೆಂಟ್ ಇಯರ್ ವ್ಯಾಲ್ಯೂನ ಬೇಸ್ ಆಗಿ ಇಟ್ಕೊಂಡು ಕರೆಂಟ್ ಇಯರ್ ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡಬಹುದು. ಹಾಗೆ ಬೇಸ್ ಇಯರ್ ಕ್ವಾಂಟಿಟಿ ಮತ್ತೆ ಬೇಸ್ ಇಯರ್ ವ್ಯಾಲ್ಯೂನ ಬೇಸ್ ಆಗಿ ಇಟ್ಕೊಂಡು ಬೇಸ್ ಇಯರ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಬಹುದು, P0. ಕರೆಂಟ್ ಇಯರ್ ಕ್ವಾಂಟಿಟಿ ಮತ್ತೆ ಕರೆಂಟ್ ಇಯರ್ ವ್ಯಾಲ್ಯೂ ಬೇಸ್ ಆಗಿ ಇಟ್ಕೊಂಡು ಕರೆಂಟ್ ಇಯರ್ ಪ್ರೈಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬಹುದು, P1. ಸೊ ಹೇಗೆ ಕೊಟ್ಟಿದ್ರು ಕೂಡ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಇಲ್ಲಿ ನಾವು ಕಾಮೋಡಿಟಿ ಕೊಟ್ಟಿದ್ದಾರೆ, ಏನೇನು ಕೊಟ್ಟಿದ್ದಾರೆ? ABC, only 3 commodities, ABC. ಆಮೇಲೆ ಪ್ರೈಸ್ ವ್ಯಾಲ್ಯೂ ಫಾರ್ ದಿ ಇಯರ್ 2009, ಪ್ರೈಸ್ ವ್ಯಾಲ್ಯೂ ಫಾರ್ ದಿ ಇಯರ್ 2010. ಸೊ ನಾವು ಒಬ್ಬೊಬ್ಬರ ಇಂಡೆಕ್ಸ್ ನಂಬರ್ ಅನ್ನ, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫಸ್ಟ್ ಯಾಕೆ ಕೇಳಿದ್ದಾರೆ? ಮಾರ್ಷಲ್ ಎಡ್ವರ್ಡ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅನ್ನ ಹಾಕೋಣ. ಓಕೆ, ಸೊ ಎಷ್ಟಿದು? ಪ್ರಾಬ್ಲಮ್ ನಂಬರ್ 22. ಸೊ ಪ್ರಾಬ್ಲಮ್ ನಂಬರ್ 22 ಅನ್ನು ಮಾಡೋಣ. ಓಕೆ, 22 ಸೊಲ್ಯೂಷನ್. ಮೊದಲನೇ ತಗೊಳ್ಳೋಣ, ಕ್ಯಾಲ್ಕುಲೇಷನ್ ಆಫ್ ಮಾರ್ಷಲ್ ಎಡ್ವರ್ಡ್ಸ್ quantity index number. Correct? Calculation of
ಮಾರ್ಷಲ್ ಎಡ್ವರ್ಡ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಅವರು ಫಾರ್ಮುಲಾನ ಹಾಕಬೇಕು. ಒಂದು Q01 ಮಾರ್ಷಲ್ ಎಡ್ವರ್ಡ್ಸ್ ಇಸ್ ಈಕ್ವಲ್ ಟು ಓಕೆ summation Q1 P0 plus summation Q1 P1 divided by summation Q0 P0 plus summation Q0 P1. Correct? Into 100. So once you apply this formula, ಒಮ್ಮೆ ನೀವು ಫಾರ್ಮುಲಾ ಹಾಕೊಂಡು ಬಿಟ್ರೆ ನಮಗೆ ಡೇಟಾ ಕೊಟ್ಟಿರೋದ್ರಿಂದ ಕ್ವಶನ್ ಅಲ್ಲಿ ಏನು ಡೇಟಾ ಕೊಟ್ಟಿದ್ದಾರೋ ಅದನ್ನ ನೋಡ್ಕೊಂಡು ಯಾವ ವ್ಯಾಲ್ಯೂಸ್ ಬೇಕು ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗುತ್ತೆ. ಓಕೆ, ಸೊ ಫಾರ್ಮುಲಾ ಕರೆಕ್ಟ್ ಆಗಿರಬೇಕು. ಒಮ್ಮೆ ಚೆಕ್ ಮಾಡಿ. ಮಾರ್ಷಲ್ ಎಡ್ವರ್ಡ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಏನು ಹೇಳುತ್ತೆ? ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅಲ್ಲಿ ಮೊದಲು ಕ್ಯೂ ಬಂತು, ಪಿ ಅನ್ನೋದು ಜಸ್ಟ್ ವೇಟ್ ಸರಿ ತಗೊಂಡಿದ್ದಾರೆ. ಸೊ ಕ್ವಾಂಟಿಟಿ ರಿಲೇಟಿವ್ ಚೇಂಜ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇವೆ. ಸೊ ಏನು ಫಾರ್ಮುಲಾ ಇದೆ? ಮಾರ್ಷಲ್ ಎಡ್ವರ್ಡ್ಸ್ Q1 P0. You can easily identify 10 0 0 11 0 1. Okay, now what are the requirements? ಏನೇನು ಬೇಕು ನಮಗೆ? ಈಗ Q1 P0 ಬೇಕು, Q1 P1 ಬೇಕು, Q10 P0 ಬೇಕು, Q0 P1 ಬೇಕು. ಓಕೆ, ಬಟ್ ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅವರು? ಪ್ರಾಬ್ಲಮ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಪ್ರೈಸ್ ಮತ್ತು ವ್ಯಾಲ್ಯೂ ಕೊಟ್ಟಿದ್ದಾರೆ, ಪ್ರೈಸ್ ಮತ್ತು ವ್ಯಾಲ್ಯೂ ಕೊಟ್ಟಿದ್ದಾರೆ. ಓಕೆ, ಕ್ವಾಂಟಿಟಿ ಕೊಟ್ಟಿಲ್ಲ, ಕ್ವಾಂಟಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲೊಂದು ಸೆಂಟೆನ್ಸ್ ಬರ್ತೇನೆ. ಇನ್ ದಿ ಪ್ರಾಬ್ಲಮ್ ಬೇಸ್ ಇಯರ್ ಕ್ವಾಂಟಿಟಿ ಅಂದ್ರೆ Q0 as well as current year quantity, current year quantity Q1 are not given. Okay, correct? Therefore price and value given taken as base to calculate quantity. This is for our understanding. Quantity, that is Q0 and Q1. ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಪ್ರೈಸ್ ಮತ್ತು ವ್ಯಾಲ್ಯೂ ಕೊಟ್ಟಿದ್ದಾರೆ, ಬೇಸ್ ಇಯರ್ ಕ್ವಾಂಟಿಟಿ ಮತ್ತು ಕರೆಂಟ್ ಇಯರ್ ಕ್ವಾಂಟಿಟಿ ಕೊಟ್ಟಿಲ್ಲ. ಪ್ರಾಬ್ಲಮ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಓಕೆ, ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ? ಕಮೋಡಿಟಿ ಕೊಟ್ಟಿದ್ದಾರೆ ABC, ಇಯರ್ ಕೊಟ್ಟಿದ್ದಾರೆ 2009, 2009 ಇಂದು ಪ್ರೈಸ್ ಮತ್ತು ವ್ಯಾಲ್ಯೂ ಕೊಟ್ಟಿದ್ದಾರೆ. ಅಂದ್ರೆ P0 ಮತ್ತು V0 ಕೊಟ್ಟಿದ್ದಾರೆ, Q0 ಕೊಟ್ಟಿಲ್ಲ, ಕ್ಯಾಲ್ಕುಲೇಟ್ ಮಾಡಬೇಕು. ಇಯರ್ 2010 ನೋಡಿ, ಪ್ರೈಸ್ ಮತ್ತು ವ್ಯಾಲ್ಯೂ ಕೊಟ್ಟಿದ್ದಾರೆ, P1 ಮತ್ತು V1 ಕೊಟ್ಟಿದ್ದಾರೆ. ಸೊ Q1 ಬೇಕು, ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಅದಕ್ಕೆ ಸೆಂಟೆನ್ಸ್ ಬರ್ತಿದ್ದು ಇನ್ ದಿ ಪ್ರಾಬ್ಲಮ್ ಆರ್ ಇನ್ ದಿ ಗಿವನ್ ಪ್ರಾಬ್ಲಮ್. ಓಕೆ, ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಬೇಸ್ ಇಯರ್ ಕ್ವಾಂಟಿಟಿ Q0 ಆಸ್ ವೆಲ್ ಆಸ್ ಕರೆಂಟ್ ಇಯರ್ ಕ್ವಾಂಟಿಟಿ Q1 ಆರ್ ನಾಟ್ ಗಿವನ್, ಎರಡೂ ಕೊಟ್ಟಿಲ್ಲ. therefore price and value given, price and value given, price ಮತ್ತು ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, taken as base, ಅದನ್ನ ಬೇಸ್ ಆಗಿ ತಗೊಂಡು ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡೋದು Q0 ಮತ್ತೆ Q1. ಸೊ ಹೇಗೆ ಬರುತ್ತೆ? ಈಗ ಕಮೋಡಿಟಿ ಕಾಲಮ್ಸ್ ಮಾಡೋಣ. ಕಾಲಮ್ ನಂಬರ್ 1 commodity. So 3 commodities A, B, C. Okay. So second column
ಏನು ಕೊಟ್ಟಿದ್ದಾರೆ? ಪಿ ನಾಟ್ ಕೊಟ್ಟಿದ್ದಾರೆ. ಕರೆಕ್ಟಾ? ಬೇಸ್ ಇಯರ್ ಪ್ರೈಸ್ 2009 1056 56. ಥರ್ಡ್ ಕಾಲಮ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ವಿ ನಾಟ್. ಓಕೆ, ಕಾಲಮ್ ನಂಬರ್ 3. ಇದು ಬೇಸ್ ಇಯರ್ ವ್ಯಾಲ್ಯೂ ಎಷ್ಟಿದೆ? 70 45 30 70 45 30 45 30. ಸೊ ಇಲ್ಲೇ ನಾವು ಕ್ಯೂ ನಾಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಇಲ್ಲೇ ಕ್ಯಾಲ್ಕುಲೇಟ್ ಮಾಡೋಣ. ಕ್ಯೂ ನಾಟ್ ಕಾಲಮ್ ನಂಬರ್ 4 which is equal to V naught divided by P naught. V naught divided by P naught. That is column number 4 is equal to column number 3 divided by column number 2. Okay, so you have the base here. Base year. So base year price, base year value, base year quantity ಹೇಗೆ ಕಂಡುಹಿಡಿಯೋದು? V naught divided by P naught. Okay, V naught divided by P naught ಮಾಡಿದ್ರೆ ನಮಗೆ Q naught ಸಿಗುತ್ತೆ. ಯಾಕೆ ಹೇಳಿ? Value is equal to always P into Q. P ಮತ್ತೆ Q ಅನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಏನು ವ್ಯಾಲ್ಯೂ ಸಿಗುತ್ತೋ ಅದನ್ನ ವ್ಯಾಲ್ಯೂ ಅಂತ ಹೇಳ್ತಾರೆ. ಸೊ ಇಲ್ಲಿ ಪ್ರೈಸ್ ಮತ್ತೆ ವ್ಯಾಲ್ಯೂ ಕೊಟ್ಟಿದ್ದಾರೆ, ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇವೆ. ಅಂದ್ರೆ 70 divided by 10 7. 45 divided by 5 9. 30 divided by 6 5. ಸೊ ಕ್ವಾಂಟಿಟಿ ಇಲ್ಲೇ ನಮ್ಮದು ಕ್ಯಾಲ್ಕುಲೇಷನ್ ಮಾಡಿದ್ದೇವೆ. ಕಾಲಮ್ ನಂಬರ್ 4. ಓಕೆ, ಸೊ ಕಾಲಮ್ ನಂಬರ್ 5 ತಗೊಳ್ಳೋಣ. ಕಾಲಮ್ ನಂಬರ್ 5 ಏನು ಕೊಟ್ಟಿದ್ದಾರೆ? ಕರೆಂಟ್ ಇಯರ್ ಪ್ರೈಸ್ ಕೊಟ್ಟಿದ್ದಾರೆ 2010 P1 ಕೊಟ್ಟಿದ್ದಾರೆ. ಓಕೆ, P1 ಎಷ್ಟಿದೆ? 11 10 5 11 10 5. ಓಕೆ, ವ್ಯಾಲ್ಯೂ ಕೊಟ್ಟಿದ್ದಾರೆ V19. ಕಾಲಮ್ ನಂಬರ್ 6 V19 ಇದು ಎಷ್ಟಿದೆ? 121 50 45 121 50 45. ಓಕೆ, ಸೊ ಇಲ್ಲಿ ಏನು ಮಾಡೋಣ? ಈಗ Q1 ಕ್ಯಾಲ್ಕುಲೇಟ್ ಮಾಡೋಣ. Q1 is equal to V1 divided by P1. ಅಂದ್ರೆ ಕಾಲಮ್ ನಂಬರ್ 7 is equal to ಕಾಲಮ್ ನಂಬರ್ 6 divided by ಕಾಲಮ್ ನಂಬರ್ 5. ಕರೆಕ್ಟಾ? ಸೊ 121 divided by 11 50 divided by 10 5. Okay, 45 divided by 5 9. ಸೊ ಇದೊಂದು ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ ಈ ಪ್ರಾಬ್ಲಮ್ ಅಲ್ಲಿ. ಆಲ್ರೆಡಿ ನಮಗೆ ಗೊತ್ತಿದೆ, ನಾವು ಪ್ರೈಸ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡುವಾಗ ಮಾಡಿದ್ದೇವೆ. ಪ್ರೈಸ್ ಮತ್ತೆ ವ್ಯಾಲ್ಯೂ ಕೊಟ್ಟವಾಗ ಬೇಸ್ ಇಯರ್ ಕ್ವಾಂಟಿಟಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಪ್ರೈಸ್ ಮತ್ತು ವ್ಯಾಲ್ಯೂ ಕರೆಂಟ್ ಇಯರ್ ಕೊಟ್ಟವಾಗ ಕರೆಂಟ್ ಇಯರ್ ಕ್ವಾಂಟಿಟಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅದು ಗೊತ್ತಿದೆ. ಆಮೇಲೆ ಕ್ವಾಂಟಿಟಿ ಮತ್ತು ವ್ಯಾಲ್ಯೂ ಕೊಟ್ಟಾಗ ಬೇಸ್ ಇಯರಿಗೆ ಬೇಸ್ ಇಯರ್ ಪ್ರೈಸ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಕ್ವಾಂಟಿಟಿ ಮತ್ತು ವ್ಯಾಲ್ಯೂ ಕರೆಂಟ್ ಇಯರ್ ಕೊಟ್ಟವಾಗ ಕರೆಂಟ್ ಇಯರ್ ಕ್ವಾಂಟಿಟಿನ ಅಥವಾ ಕರೆಂಟ್ ಇಯರ್ ಪ್ರೈಸ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು. ಸೊ ಇದು ಫಾರ್ಮುಲಾ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡೋದು. ಸೊ ಅಲ್ಲಿ ನಮ್ಗೆ ಆಲ್ಮೋಸ್ಟ್ ಒಂದು 50% ಕ್ಯಾಲ್ಕುಲೇಷನ್ ಇದೆ. ಸೊ ಈಗ ನಾವೇನ್ ಮಾಡಬೇಕು? ಫಾರ್ಮುಲಾ ನೋಡೋಣ. ಯಾವ ಫಾರ್ಮುಲಾ? ಮಾರ್ಷಲ್ ಈಕ್ವಲ್ಸ್ ಏನೇನು ಕೊಟ್ಟಿದ್ದಾರೆ? Q1 P0 ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಮಾಡೋಣ. Q1 P0 ಇದು ಕಾಲಮ್ ನಂಬರ್ 8 which is equal to ಯಾವ್ಯಾವನ್ನ ಮಲ್ಟಿಪ್ಲೈ ಮಾಡಬೇಕು? ಕಾಲಮ್ ನಂಬರ್ 8 ಬೇಕು ಅಂತ ಹೇಳಿದ್ರೆ Q1 P0 ಬೇಕು. Q1 ಎಲ್ಲಿದೆ? ಇಲ್ಲಿದೆ. ಕಾಲಮ್ ನಂಬರ್ 7 ಬೇಕು.
ಇಂಟು ಪಿ ನಾಟ್ ಎಲ್ಲಿದೆ, ಇಲ್ಲಿದೆ ಕಾಲಮ್ ನಂಬರ್ 2, ಕಾಲಮ್ ನಂಬರ್ 7 ಇಂಟು ಕಾಲಮ್ ನಂಬರ್ 2. ಸೊ q1 p ನಾಟ್, q1 p ನಾಟ್. ಓಕೆ, so column number 2, column number 7, q1 p naught. That means 11 into 10, correct? 110. 5 into 5, 25. Correct? 9 into 6, 45. So ಇಲ್ಲಿ total ಮಾಡೋಣ. Summation q1 p naught is equal to, ಎಷ್ಟು ಬರುತ್ತೆ, 5 5 10 1. So 4 plus 1 5 plus 2 7 plus 1 8. 1 remains as it is, 188. q1 p naught is 180. Okay, so this is over. Okay, q1 p naught is over. q1 p1, q1 p1, q1 p1, column number 9, which is equal to, q1 is column number 7 into, where is p1, column number 5. Okay, so q1 p1. So 11 into 11, 121. Okay. 5 into 10, 50. Okay. 9 into 5, 45. So we check ಮಾಡೋಣ. q1 p1, q1 11 into p1 11, 121. 5 into 10, 50. 9 into 5, 45. Correctly. Okay, so 5 1 6, 5 to 7 4, 11 2 16. Summation q1 p1 is equal to 260, column number 9. So q1 p naught, q1 p1, then q naught p naught. So ಇದನ್ನು ಡಾಟ್ ಮಾಡ್ಕೊಳ್ಳೋಣ. q naught p naught, q naught p naught, column number 10, which is equal to, where is q naught? q naught, column number 4 into, column number 4 into p naught, column number 2, column number 4 into column number 2. Okay, column number 4 into column number 2. 7 into 10, 70. Okay, ಮೇಲೆ 9 into 5, 45. ಆಮೇಲೆ 5 into 6, 30. So 5, 7 4 11, 11 plus 3 14, 145. Summation q naught p naught is equal to 145. So this is also calculated. Lastly, q naught p1, q naught p1, column number 11. Hoping that this is the last column, correct? So ಇದು last column, q naught p1 ಎಲ್ಲಿದೆ? q naught column number 4 into p1 column number 5. Okay, column number 4 into column number 5, 4 into 5, q naught p1. Okay, 7 into 11, 77. Okay, 9 into 10, 90.
5 into 5, 25. So that is summation Q naught P1 is equal to 12, 19, 192. So 7, 5, 12. Take 1 day. 2, 1, 3, 3 plus 9, 12 plus 7, 19. So 192. So almost all the calculations are over. So what is the change in this problem? In the given problem, quantity, base year quantity as well as current year quantity we calculated taking base year price, base year value as base, current year price, current year value as base. Okay, so base year price ಮತ್ತು value ನ ಬೇಸ್ ಆಗಿ ಇಟ್ಕೊಂಡು base year quantity calculate ಮಾಡಿದ್ದೇವೆ. current year price ಮತ್ತೆ current year value ನ ಬೇಸ್ ಆಗಿ ಇಟ್ಕೊಂಡು current year quantity calculate ಮಾಡಿದ್ದೇವೆ. ಆಮೇಲೆ ಫಾರ್ಮುಲಾದಲ್ಲಿ ಏನೇನು ವ್ಯಾಲ್ಯೂಸ್ ಬೇಕು ಅವೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಈಗ ಮೇನ್ ಫಾರ್ಮುಲಾ ವ್ಯಾಲ್ಯೂಸ್ ಹಾಕೋಣ. therefore Q01 Marshall Edwards is equal to summation Q1 P0 ಎಷ್ಟಿದೆ? Q1 P0 180 plus summation Q1 P1 ಎಷ್ಟಿದೆ? 216 divided by summation Q0 P0 145 plus summation Q0 P1 192. Okay, so 180 plus 216 calculate ಮಾಡೋಣ. ಇಲ್ಲಿ ನೋಡಬಹುದು 6 8 1 9 2 plus 1 3 396 into 100 ಹಾಕಬೇಕು. Important as we are presenting the answers in percentage. So 145, this is 5 plus 2 7, 4 plus 9 13, 1 337 into 100. So that equals to 396 divided by 337 into 100. So 117.5. So 117.50. 117.50 percentage. Okay. So just calculate 180 plus 216. ಒಮ್ಮೆ ಚೆಕ್ ಮಾಡೋಣ. 180 plus 216 396. 145 plus 337. Sorry. 145 plus 192 337. So 396 divided by 337, that equals to into 100 117.50. So just we cross verify once, because in the book they have given 120. Let us verify. Of course, calculation is correct, there is nothing wrong, but let us see. So 70 by 10 7, 45 by 5 9, 30 by 6 5, correct? So 121 by 11 11, 50 by 10 5, 45 by 5 9. So Q0 P0 P0 70, Q1 P0, okay, 110 25. Oh, here 9 into 6, 9 into 6, not 45, 9 into 6, sorry, Q1 P0. This is Q1 9 ಇದೆ, P0 6 ಇದೆ. ನೋಡಿ ಇಲ್ಲೊಂದು ಸಣ್ಣ ಮಿಸ್ಟೇಕ್ ಆಗಿದೆ. ಸೊ ದಟ್ಸ್ ವಾಟ್, ಕಾಲಮ್ಸ್ ಹೆಚ್ಚಿಗೆ ಇದ್ದಾವಾಗ ಕ್ಯಾಲ್ಕುಲೇಷನ್ಸ್ ಒಮ್ಮೆ ಕ್ರಾಸ್ ವೆರಿಫೈ ಮಾಡೋದು ಒಳ್ಳೆಯದು. ಕರೆಕ್ಟ್? ಏನಾಗಿದೆ ನೋಡಿ ಇಲ್ಲಿ, ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡೋದು Q1 P0. Q1 ಅಂದ್ರೆ ಎಷ್ಟಾಗಿತ್ತು? ಕಾಲಮ್ 7 ಆಗಿತ್ತು, ಕರೆಕ್ಟಾ? P0 ಅಂದ್ರೆ ಕಾಲಮ್ 2 ಆಗಿತ್ತು. ಓಕೆ, ಸೊ ನಾವು ಮಾಡಿದ್ವಿ 10 into 11 110 9, 5 into 5 25 ಕರೆಕ್ಟ್.
6 into 9 6 into 9 ಎಷ್ಟಾಗಬೇಕು 54 ಆಗಬೇಕು ರಿವರ್ಸ್ ಸೈಡ್ 54 ಓಕೆ ಸೊ ಈ ಟೋಟಲ್ ಚೇಂಜ್ ಆಗುತ್ತೆ ಸೊ 5 4 9 then 2 plus 1 3 3 plus 5 8 then 189 ಆಗುತ್ತೆ ಯಾವುದು q1 p0 189 okay so sometimes by mistake it happens okay so ಗೊತ್ತಿಟ್ಕೊಂಡೇ ತಪ್ಪು ಮಾಡೋದಿಲ್ಲ ಕೆಲವೊಮ್ಮೆ ಮಲ್ಟಿಪ್ಲೈ ಮಾಡುವಾಗ ಅಥವಾ ಟೋಟಲಿಂಗ್ ಮಾಡುವಾಗ ಮಿಸ್ಟೇಕ್ಸ್ ಆಗ್ಬೋದು ಅದಕ್ಕೆ ಎಲ್ಲಾ ಕಾಲಮ್ಸ್ ಅನ್ನು ಪ್ರಿಪೇರ್ ಮಾಡಿದ ಮೇಲೆ ಒಮ್ಮೆ ನೀವು ಕ್ರಾಸ್ ವೆರಿಫೈ ಮಾಡಬೇಕು that it is you or me ನಾನು ಇರ್ಬೋದು ನೀವು ಇರ್ಬೋದು ತುಂಬಾ ಕಾಲಮ್ಸ್ ಆದಾಗ ಏನಾಗುತ್ತೆ ಕೆಲವೊಮ್ಮೆ ವ್ಯಾಲ್ಯೂಸ್ ಎಲ್ಲೋ ಮಿಸ್ಟೇಕ್ ಆಗಿರ್ಬೋದು ಅದಕ್ಕೆ ನಾವು ಅದನ್ನ ಒಂದೆರಡು ಸಲ ಚೆಕ್ ಮಾಡೋಣ ಚೆಕ್ ಮಾಡಿದಾಗ ನಮಗೆ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ we can easily find out now this is 189 so 189 plus 216 so answer change ಆಗುತ್ತೆ ನೋಡಿ so 189 plus 216 so we calculate 189 plus 216 so 405 so 405 divided by 337 into 100 so 120.17 okay so it will be there no need to worry ಕೆಲವೊಮ್ಮೆ ಸಣ್ಣ ಕ್ಯಾಲ್ಕುಲೇಷನ್ಸ್ ಮಿಸ್ಟೇಕ್ ಆಗುತ್ತೆ ಬಟ್ ನಾವು ಕ್ರಾಸ್ ವೆರಿಫೈ ಈಗ ಹೇಗೆ ನಾವು ಕ್ರಾಸ್ ವೆರಿಫೈ ಮಾಡಿ ಚೆಕ್ ಮಾಡಿದ್ವು ಹಾಗೆ ಒಂದು ಕ್ರಾಸ್ ವೆರಿಫೈ ಮಾಡಿದ್ರೆ ಡೆಫಿನೆಟ್ಲಿ ಯು ಗೆಟ್ ದಿ ಆನ್ಸರ್ okay so this is about Marshall-Edwards quantity index number correct hoping that it is clear to you so ಎಲ್ಲ ಕಾಲಮ್ಸ್ ಹಾಗೆ ಇರಲಿ ಸೆಕೆಂಡ್ ಯಾರು ಕೇಳಿದ್ದಾರೆ ಅವರು ಯಾರು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕೇಳಿದ್ದಾರೆ ಡಾರ್ವಿಶ್ ಬೌಲಿಸ್ ಓಕೆ ಸೊ ಇದನ್ನ ಅಷ್ಟೇ ರಬ್ ಮಾಡೋಣ ಇದನ್ನಷ್ಟೇ ರಬ್ ಮಾಡೋಣ ಡಾರ್ವಿಶ್ ಬೌಲಿಸ್ ಸೊ ಐಡಿನ್ ಚೇಂಜ್ ಮಾಡೋಣ ಫಾರ್ಮುಲಾ ತಗೊಳ್ಳೋಣ ಓಕೆ ಇಲ್ಲಿ ಮತ್ತೆ ಕನ್ಫ್ಯೂಸ್ ಆಗುತ್ತೆ ನೀವು ಫಾರ್ಮುಲಾ ಮತ್ತೆ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಅಥವಾ ನೋಟ್ ಬುಕ್ ಅಲ್ಲಿ ರಬ್ ಮಾಡಬೇಕಂತಿಲ್ಲ ನೆಕ್ಸ್ಟ್ ಲೈನ್ ಇಂದ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋದು ಡಾರ್ವಿಶ್ ಬೌಲಿಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಏನಿದೆ ಫಾರ್ಮುಲಾ half he has taken as half average of last days and past days quantity index number is equal to Darvish-Bowles quantity index number ಏನಂತಾರೆ summation correct into 100 so half of that is the Darvish-Bowles half of summation q1 p0 divided by summation q0 p0 plus summation q1 p1 divided by summation q0 p1 so 10 0 0 11 0 1 the formula is correct into 100 so ಇಲ್ಲಿ ಎಲ್ಲ ಟೇಬಲ್ಸ್ ರೆಡಿ ಇದೆ ಎಲ್ಲ ಟೇಬಲ್ಸ್ ಕ್ಯಾಲ್ಕುಲೇಷನ್ಸ್ ಆಗಿದೆ ಏನೇನು ಬೇಕು q1 p0 ಬೇಕು ಕ್ಯಾಲ್ಕುಲೇಟ್ ಮಾಡ್ತೇವೆ q0 p0 ಬೇಕು ಕ್ಯಾಲ್ಕುಲೇಷನ್ ಆಗಿದೆ q1 p1 ಬೇಕು ಕ್ಯಾಲ್ಕುಲೇಷನ್ ಆಗಿದೆ q0 p1 ಬೇಕು ಕ್ಯಾಲ್ಕುಲೇಷನ್ ಆಗಿದೆ ಸೊ ಡೈರೆಕ್ಟ್ ಆಗಿ ನಾವು ವ್ಯಾಲ್ಯೂಸ್ ಹಾಕ್ತೀವಿ ಓಕೆ ಏನ್ ವ್ಯಾಲ್ಯೂಸ್ ಹಾಫ್ ಇಂಟು ಎಷ್ಟಿದೆ q1 p0 189 divided by q0 p0 145 plus q1 p1 ಎಷ್ಟಿದೆ 216 divided by q0 p1 192 into 100 okay
is equal to half into 189 divided by 145. 189 divided by 145. Just what is it? 1.30. 1.30 plus 216 divided by 192. 216 divided by 192. Just what is that? 1.125. 125 into 100. Okay, so half into 1.125, 1.30 plus 1.125, 2.425, 2.425. So half of 2.425, half of 2.425. So 1.2125. 1.2125 into 100. So I write here that is equal to, you can write below only, into 100. So 121.25. 121.25. This is Darvish-Boyle's quantity index number. Okay, so Q1 P naught 189, Q0 P naught 145, Q1 P1 216, Q0 P1 192. Okay, so this is second thing, Darvish-Boyle's quantity index number. ಎಲ್ಲ ಕಾಲಮ್ಸ್ ಹಾಗೆ ಇರುತ್ತೆ, ಯಾಕಂತ ಹೇಳಿ ಗೊತ್ತಿದೆ ನಮಗೆ. ಮಾರ್ಷಲ್ ಎಡ್ವರ್ಡ್ಸ್, ಡಾರ್ವಿಶ್-ಬೋಲೆ ಮತ್ತು ಫಿಶರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್, ಇವರೆಲ್ಲರೂ ಕೂಡ ಲಾಸ್ಟೇಸ್ ಮತ್ತು ಫಾಸ್ಟೇಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅನ್ನ ಬೇಸ್ ಆಗಿ ಇಟ್ಕೊಂಡು ಫಾರ್ಮುಲಾ ಕೊಟ್ಟಿದ್ದಾರೆ. ಓಕೆ, ಸೊ ಇನ್ ಕೊನೆಯದೊಂದು ಇತ್ತು ನಮ್ಮದು ಥರ್ಡ್ ಒನ್, ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಫಿಶರ್ಸ್. ಸೊ ಇಲ್ಲೇ ಮಾಡೋಣ ಅದನ್ನ. ಸೊ ಫಾರ್ಮುಲಾ ರನ್ ಮಾಡ್ಕೊಳ್ಳೋಣ. ಓಕೆ, ಆಮೇಲೆ ಡಾರ್ವಿಶ್-ಬೋಲೆಸ್ ಬೇಡ, ನಮಗೆ ಕ್ಯಾಲ್ಕುಲೇಷನ್ ಆಗಿದೆ, ಫಿಶರ್ಸ್ ಬೇಕು. ಆಮೇಲೆ ಇಲ್ಲಿ ಈ ಕ್ಯಾಲ್ಕುಲೇಷನ್ ಅನ್ನ ತೆಗೆದು ಕರೆಕ್ಟ್. ಸೊ ಈಗ ನಾನು ನಂಬರ್ 3 Fisher's quantity index number. So ಏನು ಫಾರ್ಮುಲಾ ಇದೆ, Fisher's ರೂಟ್ ಕೊಟ್ಟಿದ್ದಾರೆ, root of product of last case and past case index number is Fisher's index number, Fisher's quantity index number. Okay, ಏನು ಫಾರ್ಮುಲಾ ಬರುತ್ತೆ, summation into summation Q1 P naught divided by summation Q0 P naught into summation Q1 P1 divided by summation Q0 P1 into 100. Square root of product of last phase and past phase index number, quantity index number is equal to Fisher's quantity index number. Last phase ಮತ್ತೆ past phase quantity index number ಅನ್ನ ಪ್ರಾಡಕ್ಟ್ ತಗೊಂಡು ಅದನ್ನ ಸ್ಕ್ವೇರ್ ರೂಟ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ, ಯಾರು, ಫಿಶರ್ಸ್. ಸೊ ವ್ಯಾಲ್ಯೂಸ್ ಹಾಕ್ತಾ ಹೋಗೋಣ. Q1 P naught 189 divided by Q0 P naught 145 into Q1 P1 216 divided by Q0 P1 192 root into 100. Correct.
So 189 divided by 145 already calculate ಮಾಡಿದ್ರು 189 divided by 145 1.30 into 216 divided by 192 216 divided by 192 1.125 square root into 100. So 1.30 into 1.125 1.4625. Okay, root of this, the root is 1.209 into 100, which is equal to 120.9. This is Fisher's quantity index number. Okay, 120.9 or 121 ಅಂತ ಕೂಡ ತಗೋಬಹುದು. Okay, so it depends on point values. ಹೆಚ್ಚಿಗೆ ಪಾಯಿಂಟ್ ವ್ಯಾಲ್ಯೂಸ್ ತಗೊಂಡ್ರೆ ಹೆಚ್ಚಿಗೆ ವ್ಯಾಲ್ಯೂ ಬರುತ್ತೆ, ಏನು ಪಾಯಿಂಟ್ ಡಿಫರೆನ್ಸ್ ಬರುತ್ತೆ. ಓಕೆ, ಸೊ ದಿಸ್ ಈಸ್ Fisher's quantity index number Q1 P0 divided by Q0 P0 into Q1 P1, okay, divided by Q0 P1 multiplied by 100, square root of this. ಸೊ ಈ ಪ್ರಾಬ್ಲಮ್ ಅಲ್ಲಿ ಒಂದು ಚೇಂಜ್ ಅಂತ ಹೇಳಿದ್ರೆ ಕ್ವಾಂಟಿಟಿ ಕೊಟ್ಟಿಲ್ಲಾಗಿತ್ತು, ಬೇಸ್ ಇಯರ್ ಮತ್ತೆ ಕರೆಂಟ್ ಇಯರ್. ಸೊ ಅದನ್ನು ನಾವು ಬೇಸ್ ಇಯರ್ ಪ್ರೈಸ್ ಮತ್ತು ವ್ಯಾಲ್ಯೂನ ಬೇಸ್ ಆಗಿ ಇಟ್ಕೊಂಡು ಬೇಸ್ ಇಯರ್ ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಕರೆಂಟ್ ಇಯರ್ ಪ್ರೈಸ್ ಮತ್ತು ವ್ಯಾಲ್ಯೂನ ಬೇಸ್ ಆಗಿ ಇಟ್ಕೊಂಡು ಕರೆಂಟ್ ಇಯರ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಮಾಡಿದ್ದೇವೆ. ಓಕೆ, ಸೊ ಅಲ್ಲಿಗೆ ಏನಾಯಿತು, ನಮಗೆ ಬೇಸ್ ಇಯರ್ ಕ್ವಾಂಟಿಟಿ ಸಿಕ್ತು, ಕರೆಂಟ್ ಇಯರ್ ಕ್ವಾಂಟಿಟಿ ಸಿಕ್ತು. ಆಮೇಲೆ ಇಂಡೆಕ್ಸ್ ನಂಬರ್, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಯಾರ್ಯಾರ್ದು? ಮಾರ್ಷಲ್ ಎಜ್ವರ್ಸ್ ಅವ್ರದ್ದು, ಡಾರ್ಬಿಶ್ ಬೌಲೆ ಅವ್ರದ್ದು, ಫಿಶರ್ಸ್ ಅವ್ರದ್ದು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಓಕೆ, ಸೊ ಇವಿಷ್ಟು ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೇವೆ ಈ ಪ್ರಾಬ್ಲಮ್ ಅಲ್ಲಿ. ಇದು 20 ಪ್ರಾಬ್ಲಮ್ ನಂಬರ್ 22 ಆಯಿತು. ಪ್ರಾಬ್ಲಮ್ ನಂಬರ್ 23 ಮತ್ತೆ 24 ಆಲ್ಮೋಸ್ಟ್ ಸೇಮ್ ಇದೆ, ಸೊ ನೀವು ಮಾಡ್ಬೋದು ಅದನ್ನ. ಬಟ್ ಯಾವ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಫಾರ್ಮ್ ಮಾಡಬೇಕಂತ ಹೇಳಿಲ್ಲ ಅಲ್ಲಿ. 23 ಪ್ರಾಬ್ಲಮ್ ಇಲ್ಲಿ ಹೇಳಿರ್ತೇನೆ, ಆಮೇಲೆ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಕಂಪ್ಯೂಟ್ ಸೂಟೇಬಲ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್. ಸೊ ಕೊಟ್ಟಿರೋ ಇನ್ಫಾರ್ಮೇಶನ್ಗೆ ಯಾವ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಯಾವ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅಂತ ಹೇಳಿದ್ರೆ ಲಾಸ್ಪೇಸು, ಪಾಸ್ಟೇಸು, ಮಾರ್ಷಲ್ ಎಜ್ವರ್ಸ್ ಅವ್ರದ್ದು, ಡಾರ್ಬಿಶ್ ಬೌಲೆ ಅಥವಾ ಫಿಶರ್ಸ್. ಸೊ ಡೇಟಾ ನೋಡಿಕೊಂಡು ಐಡೆಂಟಿಫೈ ಮಾಡಬೇಕು ಯಾವ ಇಂಡೆಕ್ಸ್ ನಂಬರ್, ಯಾವ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕಂತ. ಏನೇನು ಡೇಟಾ ಕೊಟ್ಟಿದ್ದಾರೆ? ಕಮೋಡಿಟಿ ಕೊಟ್ಟಿದ್ದಾರೆ, ಯೂನಿಟ್ ಕೊಟ್ಟಿದ್ದಾರೆ, ಕ್ವಾಂಟಿಟಿ ಕನ್ಸ್ಯೂಮ್ಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕ್ವಾಂಟಿಟಿ ಕನ್ಸ್ಯೂಮ್ಡ್ 1990 1995 ಬೇಸ್ ಇಯರ್ ಆಯಿತು. ಯಾವುದು? 1990 ಬೇಸ್ ಇಯರ್ ಆಯಿತು, Q0 ಆಯಿತು. 1995 ಕರೆಂಟ್ ಇಯರ್ ಆಯಿತು, Q1 ಆಯಿತು. ಪ್ರೈಸಸ್ ಇನ್ 1990 ಕೊಟ್ಟಿದ್ದಾರೆ, ಅದು ಬೇಸ್ ಇಯರ್ P1 ಆಯಿತು. ಅಂದರೆ Q0 Q1 P0 ಕೊಟ್ಟಿದ್ದಾರೆ, Q0 Q1 P0 ಕೊಟ್ಟಿದ್ದಾರೆ. ಯಾವ ಫಾರ್ಮುಲಾ ಹಾಕ್ಬೋದು? ಲಾಸ್ಟ್ ಬೇಸ್ ಹಾಕ್ಬೋದಾ? ಲಾಸ್ಟ್ ಬೇಸ್ ಹಾಕಿದ್ರೆ ಏನು ಬರುತ್ತೆ? ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಸಮೇಷನ್ Q1 P0 divided by Q1 P0 divided by summation Q0 P0 into summation Q1 P1 ಆಗೋದಿಲ್ಲ. ಲಾಸ್ಟ್ ಬೇಸ್ ಪ್ರೈಸ್ ಇಂಡೆಕ್ಸ್ ನಂಬರ್, ಸಾರಿ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಕರೆಂಟ್ ಇಯರ್ ಪ್ರೈಸ್ ಬೇಕು. ಇಲ್ಲಿ ಕರೆಂಟ್ ಇಯರ್ ಪ್ರೈಸ್ ಕೊಟ್ಟಿಲ್ಲ, ಬೇಸ್ ಇಯರ್ ಪ್ರೈಸ್ ಕೊಟ್ಟಿದ್ದಾರೆ. ಅಂದರೆ ಪಾಸ್ಟೇಸ್ದು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಆಗುತ್ತೆ. ಯಾವುದಕ್ಕಿದು? ಪ್ರಾಬ್ಲಮ್ ನಂಬರ್ 23. ಸೊ ನೀವು ವೆರಿಫೈ ಮಾಡಿ ನೋಡಬೇಕು, ಫಾರ್ಮುಲಾ ಹಾಕಿ ನೋಡಬೇಕು. ಫಾರ್ಮುಲಾದಲ್ಲಿ ಏನೇನು ಡೇಟಾ ಬೇಕು
ಇಲ್ಲಿ ಏನು ಡೇಟಾ ಕೊಟ್ಟಿದ್ದಾರೆ. ಸೊ ಫಸ್ಟ್ ಫಾರ್ಮುಲಾ ಹಾಕ್ಲಿಕ್ಕಾಗುತ್ತೋ ಲಾಸ್ಟ್ ಡೇಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್, ಅದಾಗೋದಿಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಫಾರ್ಮುಲಾ ಚೆಕ್ ಮಾಡಿ ಪಾಸ್ಟ್ ಡೇಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಸೊ ಅದು ಅಪ್ಲೈ ಆದರೆ ಯು ಕ್ಯಾನ್ ಕ್ಯಾಲ್ಕುಲೇಟ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಸೊ ಅದು ಹಾಗೆ ಇದೆ. 24th ಪ್ರಾಬ್ಲಮ್ ಹಾಗೆ ಇದೆ. ಸೊ ಎರಡನ್ನು ಟ್ರೈ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋಣ. ಒಂದು ಅಥವಾ ಎರಡು ಪ್ರಾಬ್ಲಮ್ ಇದೆ, ಮ್ಯಾಕ್ಸಿಮಮ್ ಒಂದು ಪ್ರಾಬ್ಲಮ್, ಸಿಂಪಲ್ ಪ್ರಾಬ್ಲಮ್. ಅದಾದಮೇಲೆ ಟೆಸ್ಟ್ ಫಾರ್ ಎಡಿಕ್ವಿಸಿ ಅಂತ ಬರುತ್ತೆ. ಸೊ ಅದೊಂದು ಕಾನ್ಸೆಪ್ಟು. ಇನ್ನೊಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಅದೊಂದು ಕ್ಯಾಲ್ಕುಲೇಷನ್ ಮಾಡಿದರೆ ಚಾಪ್ಟರ್ ಇಸ್ ಓವರ್. Okay, so with this I conclude today's class. Just go through the solution, try to work out the two homework problems given to you where quantity index number is not directly given, indirectly given. So indirect problem ನಾವೇ ಡೇಟಾ ನೋಡಿ ಯಾವ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕಂತ ನೋಡ್ಕೋಬೇಕು. ಓಕೆ, ಸೊ ವಿಲ್ ಮೀಟ್ ಟುಮಾರೋ or next class to discuss some other problems. Okay, thank you one and all.